ಆತ್ಮೀಯ ವೀಕ್ಷಕರೇ, ನಾವು ಇವತ್ತು ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ ಗಡಿ ಭಾಗದ ಮೇರೆಮಜಲು ಎಂಬಲ್ಲಿದೆ. ಇಲ್ಲಿ ಮಾತಾ ಲಕ್ಷ್ಮಣಿ ಶಾಂತಿಧಾಮ ಎನ್ನುವ ಒಂದು ವೃದ್ಧಾಶ್ರಮ ಇದೆ. ಸುಮಾರು 42 ಮಂದಿ ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಹೆಂಗಸರು ಗಂಡಸರು ಎಂಬ ಭೇದ ಭಾವ ಇಲ್ಲಿಲ್ಲ. ಈ ಆಶ್ರಮ 2008ರಲ್ಲಿ ಸ್ಥಾಪನೆಯಾಗಿದೆ. ಈ ಆಶ್ರಮದಲ್ಲಿ ಈವರೆಗೆ ಸುಮಾರು 100 ಮಂದಿ ಆಶ್ರಯ ಪಡೆದುಕೊಂಡಿದ್ದಾರೆ. ಈ ಆಶ್ರಮದ ವ್ಯವಸ್ಥಾಪಕರು ಅಂದರೆ ಸ್ಥಾಪಕರು ಹರೀಶ್ ಪೆರ್ಗಡೆಯವರು. ಇವರು ಬಂಟ್ವಾಳ ತಾಲೂಕಿನ ಪ್ರತಿಷ್ಠಿತ ಸಜಿಪ ಮಾಗಣೆಯ ಕಾಂತಾಡಿ ಗುತ್ತಿನವರು. ಅಂದರೆ ಸಜಿಪ ಮಾಗಣೆ ಅಂತ ಹೇಳಿದರೆ 4 ದೇವರುಗಳು ಇರುವಂಥ ಊರು. ಅಂತಹ ಊರಿನ ಕಾಂತಾಡಿ ಗುತ್ತಿನವರು. ಇವರ ಸಹೋದರ ಲೋಕೇಶ್ ಪೆರ್ಗಡೆ ಎಂಬವರು JC ಸಂಸ್ಥೆಯ ರಾಷ್ಟ್ರೀಯ ತರಬೇತುದಾರರಾಗಿದ್ದವರು. 100 ಸಾಮಾಜಿಕ ವಿಕಸನ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಮಾಡಿದವರು. ಒಂದು ಯುವಕರಿಗೆ ಸ್ಫೂರ್ತಿದಾಯಕ ಆಗಿದ್ದರು. 2006ರಲ್ಲಿ ಪೆರ್ನೆ ಬಳಿ ಸಂಭವಿಸಿದಂತಹ ಭೀಕರ ದುರ್ಘಟನೆಯಲ್ಲಿ ಅವರು ದುರ್ಮರಣಕ್ಕೀಡಾದರು. ಅದಾಗಿ 2 ವರ್ಷದಲ್ಲಿ ಅವರ ನೆನಪಿಗಾಗಿ ಮತ್ತು ತಮ್ಮ ತಂದೆ ತಾಯಿಯ ನೆನಪಿಗಾಗಿ ಈ ವೃದ್ಧಾಶ್ರಮವನ್ನು ಸ್ಥಾಪಿಸಿದವರು ಹರೀಶ್ ಪೆರ್ಗಡೆ ಅವರು. ಇವತ್ತು ನಮ್ಮ ಜೊತೆ ಇದ್ದಾರೆ ಪೆರ್ಗಡೆ ಅವರೇ. ಈ ಆಶ್ರಮ ಸ್ಥಾಪನೆಗೆ ನಿಮಗೆ ಎದುರಾದ ಮೊದಲ ಸಂಕಷ್ಟ ಏನು? ಮೊದಲ ಸಂಕಷ್ಟ ಅಂದರೆ ಆಶ್ರಮದ ಅನುಭವ ಇರಲಿಲ್ಲ. ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್, ಬಿಲ್ಡರ್ ಆಗಿದ್ದೆ ಬ್ಯಾಂಗ್ಳೂರಲ್ಲಿ. ಈ ಆಶ್ರಮದ ಬಗ್ಗೆ ABCDನೂ ಗೊತ್ತಿರಲಿಲ್ಲ. ಕ್ರಮೇಣ ಏನೋ ಗೊತ್ತಾಯಿತು. ಹಾಗೆ ಅಲ್ಲ, ಆಶ್ರಮ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆ ಬಂದದ್ದು ಹೇಗೆ? ಆಶ್ರಮ ಸ್ಥಾಪನೆ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದು ನಮ್ಮ ಅಣ್ಣ. ನನ್ನ ತಾಯಿಗೆ ಹುಷಾರಿರಲಿಲ್ಲ. ತಾಯಿ ಹೆಸರಲ್ಲಿ ಪೆರ್ನೆಯಲ್ಲಿ ಆಶ್ರಮ ಮಾಡಬೇಕಂತ ಒಂದು ಯೋಚನೆ ಮಾಡಿದರು. ನನ್ನ ಹತ್ರ ಹೇಳಿ 15 ದಿವಸಕ್ಕೆ ಅವರು ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಆಮೇಲೆ ಅಣ್ಣನೊಟ್ಟಿಗೆ ಇನ್ನೊಬ್ಬರು ಇದ್ದರು, ಬೋಳಂತೂರು ವಿಶ್ವನಾಥ್ ಶೆಟ್ಟಿ ಅಂತ. ಅವರ ಮನೆ ಇರುವ ಕೆಲಸದ ಆಳನ್ನು ಅವರ ಮನೆಯವರು, ಅವರ ಮಿಸ್ಸಸ್ ಇನ್ನು ಬೇಡ ಕೆಲಸದವರು, ಸಂಬಳ ಕೊಡೋದು ಯಾಕೆ ಅಂತ ಹೊರಗಡೆ ಆಗಿದ್ರು. ಅವರನ್ನು ಕರ್ಕೊಂಡು ಬಂದು ನಾನು ಫಸ್ಟ್ ಇಲ್ಲಿ ಆಶ್ರಯ ಕೊಟ್ಟದ್ದು. ಇಲ್ಲಿ ಈ ಜಾಗದಲ್ಲಿ. ಈ ಜಾಗ ಯಾರ್ದು? ನಂದೆ. ನಾನೇ 2007ರಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಆಶ್ರಮ ಕಟ್ಟಲಿಕ್ಕೆ ಅಂತ ಪರ್ಚೇಸ್ ಮಾಡಿದ್ದ? ಬೇರೆ ಉದ್ದೇಶ ಅಲ್ಲ, ಫಾರ್ಮ್ ಮಾಡಲಿಕ್ಕೆ ಅಂತ ಮಾಡಿದ್ದು. ಈ ವಿಷಯ ಗೊತ್ತಾದ ನಂತರ ಇಲ್ಲಿ ಮನೆ ಮಾಡಿ ಅವರನ್ನು ಕೂರಿಸಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿದ್ದು. ಕ್ರಮೇಣ ಇದನ್ನೇ ಆಶ್ರಮ ಮಾಡುವಂತ ಅಣ್ಣ ಹೇಗೂ ಪ್ಲ್ಯಾನ್ ಇತ್ತಲ್ಲ ಅಣ್ಣಂದು, ಅದನ್ನೇ ಇದು ಮಾಡಲಿ. ಈಗ ಹಾಗಾದರೆ ವಿಶ್ವನಾಥ್ ಶೆಟ್ಟರು ಅವರ ಕೆಲಸದವರನ್ನು ಬೀದಿಗೆ ತಳ್ಳದಿರ್ತಿದ್ರೆ ಈ ಆಶ್ರಮದ ಕಲ್ಪನೆ ಕಲ್ಪನೆ ಇತ್ತು ನನ್ನ ಹತ್ರ. ಇಷ್ಟು ಬೇಗ ಇರಲಿಲ್ಲ. ನಿಮಗೆ ಆರಂಭದಲ್ಲಿ ಎಷ್ಟು ಮಂದಿ ಬಂದರು ಅಂತ? ಆರಂಭದಲ್ಲಿ 2, ಹಾಗೆ 2, 4, 6, 8 ಇಲ್ಲಿವರೆಗೆ ಇಲ್ಲಿ 109 ಜನ ತೀರ್ಕೊಂಡ್ರು. ಹೌದೌದು. 17 ವರ್ಷದಲ್ಲಿ. ಅದರಲ್ಲಿ 47 ಅವ್ರದ್ದು ಅಂತ್ಯಕ್ರಿಯೆಯನ್ನು ನಾನೇ ಮಾಡಿದ್ದು. ನೀವೇ ಮಾಡಿದ್ದು? ನಾನೇ ಮಾಡಿದ್ದಂದ್ರೆ ದೇವರು ನನ್ನ ಹತ್ರ ಮಾಡಿಸಿದ್ರು. ಹೌದೌದು. ಅವರ ಫ್ಯಾಮಿಲಿಯವರು ಇರಲಿಲ್ಲ, ಅದರಿಂದಾಗಿ ನಾವು ಮಾಡಬೇಕಾಯ್ತು. ಹೌದೌದು. ಇಲ್ಲಿ ಇದರ ಸವಾಲುಗಳು ಏನು ಅಂತ? ಆಶ್ರಮ ಕಟ್ಟೋದು ದೊಡ್ಡ ಸಮಸ್ಯೆ ಅಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗೋದು ಸಮಸ್ಯೆ ಅಲ್ಲ. ಸಮಸ್ಯೆ ಅಂದರೆ ಆಶ್ರಮ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೆ ಹೇಸಿಗೆ ಅನ್ನೋದು ಇರಬಾರ್ದು. ನಮ್ಮ ರೀತಿ ಅವ್ರ ಮನುಷ್ಯರು, ನಾಳೆ ನಮಗೆ ಏಜ್ ಆದ ನಂತರ ನಮಗೂ ಈ ಸ್ಥಿತಿ ಬಂದರೆ ಅನ್ನುವ ಮನಸ್ಸಲ್ಲಿದ್ದರೆ ಇದೆಲ್ಲ ಸುಲಭ ಆಗ್ತದೆ. ಈಗ ನಿಮಗೆ ಗುರುತು ಪರಿಚಯ ಯಾರು ಇರುವುದಿಲ್ಲ, ಅಂಥವರನ್ನು ನೀವು ಇಲ್ಲಿ ಸೇವೆ ಮಾಡ್ತಾ ಇರ್ತೀರಿ. ಅದು ಹೇಗೆ ಸಾಧ್ಯ ಆಗ್ತದೆ ಅಂತ? ಗುರುತು ಪರಿಚಯ ಅಂದರೆ ಮನುಷ್ಯತ್ವದ ಮೇಲೆ. ಮೊದಲು ಪರಿಚಯ ಇರುವುದಿಲ್ಲ, ಆಮೇಲೆ ಪರಿಚಯ ಆಗ್ತದೆ. ಇಲ್ಲಿ ನಿಮ್ಮಲ್ಲಿ ನೀವು ಹೋಗಿ ಕರ್ಕೊಂಡು ಬರೋದುಂಟಾ, ನಿಮ್ಮಲ್ಲಿಗೆ ತಂದು ಬಿಡೋದು?
ನಾನು ಯಾರನ್ನೂ ಕರ್ಕೊಂಡು ಬರಲಿಲ್ಲ. ಅವರೊಬ್ಬರನ್ನ ನನ್ನ ಅಣ್ಣನ ಜೊತೆಗೆ ಆಕ್ಸಿಡೆಂಟಲ್ಲಿ ಇದಾಗಿ ಯಾರು ತೀರ್ಕೊಂಡ್ರೆ ಅವರೊಬ್ಬರನ್ನು ಕರ್ಕೊಂಡು ಬಂದದ್ದು ಬಿಟ್ಟರೆ ಆಮೇಲೆ ಅವರಾಗೆ ಬಂದದ್ದು ಎಲ್ಲರೂ. ಹೌದು. ಈಗ ಯಾರು ಬಂದರು ನಿಮ್ಮಲ್ಲಿ ಅವಕಾಶಗಳು ಇಲ್ಲ, ನನ್ನ ಕೆಪಾಸಿಟಿ ಇರೋದೇ 50. ಡೊನೇಷನ್ ನಂಬಿ ಆಶ್ರಮ ನಡೆಸಲಿಕ್ಕೆ ಆಗೋದಿಲ್ಲ. ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟೇ. ಆಗಲಿಕ್ಕೆ ಇಲ್ಲಿ 100ರಿಂದ ಮೇಲೆ ಬೇಕಾದಷ್ಟು ವ್ಯವಸ್ಥೆ ಉಂಟು, ಆದರೂ ಮಾಡೋದಿಲ್ಲ. ನಾವು ಒಬ್ಬರಿಗೆ ಪ್ರಾಮಿಸ್ ಕೊಟ್ಟ ನಂತರ ಅವರ ಜೀವನ ಪರ್ಯಂತ ನೋಡಬೇಕು. 1 ದಿವಸ 2 ದಿವಸ. ಮೊನ್ನೆ ಒಬ್ಬರು ತೀರ್ಕೊಂಡು ಅವರು ಬಂದು 11 ವರ್ಷ ಆಯಿತು. 11 ವರ್ಷ ಸಾಕುವಷ್ಟು ನಾವು ಇದನ್ನು ಮಾಡಬೇಕಲ್ಲ. ಯಾರು ಯಾವತ್ತೂ ತೀರ್ಕೊಳ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಭಾಷೆ ನೋಡ್ತೇನೆ ಅಂತ ಭಾಷೆ ಕೊಟ್ಟಾದ ನಂತರ ಜೀವನ ಪರ್ಯಂತ ನೋಡಬೇಕಾಗ್ತದೆ. ಈಗ ನಿಮ್ಮ ಇದರಲ್ಲಿ ಅತ್ಯಂತ ಶ್ರೀಮಂತರು ಬಂದದ್ದು ಏನಾದರೂ ನಿದರ್ಶನ ಇದೆ? 300 ಎಕರೆ ದನಿಗಳು ಬಂದದ್ದಿದೆ. 300 ಎಕರೆ ಅವರ ತಂದೆ ಹತ್ರ 300 ಎಕರೆ ಇತ್ತು. ಮಗ ಎಲ್ಲ ಈ ಬೆಟ್ಟಿಂಗ್ ಟೈಪ್ ಎಲ್ಲ ಮಾಡಿ ಎಲ್ಲ ಕಳೆದು ಆಕೆಯರಿಗೆ ಏನಿಲ್ಲದೆ ಇಲ್ಲಿ ಬಂದವರು ಇದ್ದಾರೆ. ಮಂಗಳೂರಿನವರೇ. ಕೆಲವರ ಹೆಸರು ಪರಿಚಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೌದೌದು, ಹೇಳಲಿಕ್ಕೆ ಆಗೋದಿಲ್ಲ. ಅಂಥವರು ತುಂಬ ಜನ ಇದ್ದಾರೆ. ಒಬ್ಬರು ಕ್ಯಾಪ್ಟನ್ ಬಂದಿದ್ರು, ಎಲ್ಲ ಇದ್ದಾರೆ. ಹೇಳಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಅಲ್ಲ. ಸಾಂಸಾರಿಕ ಸಮಸ್ಯೆಯಿಂದ ನೊಂದು ಬಂದವರು ಅದು ಏನಾಗ್ತದೆ ಅಂತ, ಕೆಲವರು ಯಂಗಿರುವಾಗ ಫ್ಯಾಮಿಲಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಏಜ್ ಆಗುವಾಗ ಅವರನ್ನು ಇವರು ಸೇರಿಸ್ಕೊಳ್ಳೋದಿಲ್ಲ. ಫ್ಯಾಮಿಲಿ ಸೇರಿಸ್. ಹೌದು. ಹೆಂಡತಿ ಸಮಸ್ಯೆಯಲ್ಲಿ ನಿಮ್ಮಲ್ಲಿಗೆ ಬಂದು ಸೇರಿದ? ಇಲ್ಲ, ಹೆಚ್ಚಾಗಿ ಹೆಂಡತಿ ಸತ್ತಾದ ನಂತರ ಮೇನ್ ಮಕ್ಕಳದ್ದು ಪ್ರಾಬ್ಲಮ್ ಅಂದರೆ ಇರುವವರಿಗೆ ತಾಯಿ ಎಲ್ರಿಗೂ ಬೇಕು, ತಂದೆ ಮಾತ್ರ ಬೇಡ. ತಂದೆದ್ದು ದುಡ್ಡು ಬೇಕು, ಆಸ್ತಿ ಬೇಕು. ಬೆಳೆಯುವಾಗ ಎಷ್ಟು ಇದಾಗ್ತದೆ ಎಲ್ಲ ಖರ್ಚು ಮಾಡೋದು ತಂದೆ. ಆದರೆ ಏಜ್ ಆದ ತಾಯಿ ಹೋದ ನಂತರ ತಂದೆಗೆ ಬೆಲೆ ಇಲ್ಲ. ಈಗಿನ ಕಾಲ ಹಾಗೆ. ಅವ್ರದ್ದು ಆಸ್ತಿ ಬೇಕು. ಈಗ ಏನು ಬೇಡ ಅಂತ ಆದರೆ ಆಸ್ತಿನೂ ತಗೊಳ್ಬಾರ್ದು ಅವರು. ಅದು ಮಹಾಪಾಪ. ದರೋಡೆ ಮಾಡುವವರಿಗಿಂತಲೂ ಕಡೆ ಆಯ್ತು ಇವರು. ದರೋಡೆ ಮಾಡಿದವನು ಬರೀ ಅಲ್ಲಿರುವ ವಸ್ತು ಮಾತ್ರ ತಗೊಂಡೋಗ್ತಾನೆ. ಇವರು ಅಪ್ಪ ಸಾಯುವುದನ್ನೇ ಕಾಯ್ತಾ ಇರ್ತಾರೆ. ನಿಮ್ಮ ಅನುಭವದಲ್ಲಿ ಇಲ್ಲಿಗೆ ಬಂದವರಲ್ಲಿ ವಾಪಸ್ಸು ಮನೆಗೆ ಹೋದಂಥ ನಿದರ್ಶನ ಇದೆ? ಅದು ಇದೆ. ಮಗನಿಗೆ ತಾಯಿಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಏನೋ ಸಮಸ್ಯೆ, ಅಲ್ಲಿ ಎಲ್ಲ ಕರೆಕ್ಟಾಗಿ ಮಾಡಿ ಇಲ್ಲಿಂದ ಕರ್ಕೊಂಡು ಹೋದವರು ಇದ್ದಾರೆ. ಸಾಮಾಜಿಕವಾದಂಥ ಒಂದು ವ್ಯವಸ್ಥೆಗೆ ಹೊಂದಿಕೊಂಡವರು ಇದ್ದಾರೆ. ಈಗ ಎಲ್ಲ ಮಕ್ಕಳದ್ದೇ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ, ತಪ್ಪು ಇವ್ರದ್ದು ಇರ್ತದೆ. ನಾನು ನನಗೆ ಬೇಕಾದ್ದನ್ನು ಮಾತ್ರ ಹೇಳ್ತೇನೆ. ನಾನೇನು ಕೆಟ್ಟದ್ದು ಮಾಡಿದ್ದೇನೆ ಅದನ್ನು ನಾನು ಹೇಳೋದಿಲ್ಲ, ನನ್ನ ಒಳ್ಳೆಯದನ್ನು ಮಾತ್ರ ಹೇಳ್ತೇನೆ. ಇದೇ ರೀತಿ ಇಬ್ಬರನ್ನು ಕೂತು ಮಾತಾಡೋವಾಗಲೇ ಗೊತ್ತಾಗೋದು ನಮಗೆ ವಿಷಯ ಏನು. ಹೌದು, ಆ ರೀತಿಯಾಗಿ ಫ್ಯಾಮಿಲಿ ಒಂದಾಗಿ ಒಟ್ಟಾಗಿ ಹೋದದ್ದು. ಅಂತೂ ಇಂತೂ ಈ 17 ವರ್ಷ 17 ವರ್ಷ ಆಯಿತು. 17 ವರ್ಷದಲ್ಲಿ ಒಂದು 200-300 ಮಂದಿ ಇಲ್ಲಿ ಇದ್ದಾರೆ. ಇಲ್ಲಿ ಅತ್ಯಂತ ದೀರ್ಘಕಾಲ ಇದ್ದವರ ಅದೇ ಮೊನ್ನೆದ್ದು 11 ವರ್ಷ. ಹೌದೌದು, 11 ವರ್ಷದವರೆಗೆ ಇದ್ದರು. ಕೆಲವರು 1 ವರ್ಷ, ಜಾಸ್ತಿ ಅಂದರೆ 11 ವರ್ಷ. ಇಲ್ಲಿ ಅಂಶಿಕ ಅಂಗವಿಕಲರು ಅವ್ರಿಗೆ ಎಲ್ಲ ವ್ಯವಸ್ಥೆಗಳು? ಹೌದು. ಈಗ ಒಬ್ಬ ಇದ್ದಾನೆ, ತಮ್ಮ ಇಂಜಿನಿಯರ್, ತಾಯಿ ಮಂಗಳೂರಲ್ಲಿ ಫ್ಲ್ಯಾಟಲ್ಲಿ ಇರೋದು. ಈ ಮಗನನ್ನು ನೋಡಲಿಕ್ಕೆ ತಾಯಿ ರೆಡಿ ಇಲ್ಲ, ಅಂಥವ್ರು ಇದ್ದಾರೆ. ಹೌದು, ವಿಚಿತ್ರ. ಪ್ರಪಂಚನೇ ವಿಚಿತ್ರ ಆಗಿದೆ ಈಗ ಅಂಗವಿಕಲತೆ ಇದ್ರೆ ತಾಯಿಗೆ ಅಷ್ಟು ಕಾಳಜಿ ಇರಬೇಕು. ಸಾಮಾನ್ಯವಾಗಿ ಕಾಳಜಿ ಇರ್ತದೆ. ಬೇಡ ಅಂತ ಅವ್ರು ಹೇಳೋರು ಇದ್ದಾರೆ. ಅಂದರೆ ವಿಚಿತ್ರ. ಈಗ ಮನೆ ಮಂದಿ ಸೇರಿಕೊಂಡು ಇಲ್ಲಿಗೆ ತಂದು ಬಿಟ್ಟವರನ್ನು ಪುನಃ ಕರ್ಕೊಂಡು ಹೋಗದೇ ಇರೋದು ತುಂಬ ಮಂದಿ. ಅದೇ ಹೇಳಿದಲ್ಲ, 47 ಡೆಡ್ ಬಾಡಿನೂ ನಾವೇ ಮಾಡಿದ್ದಂದ್ರೆ ಬಾಡಿನೇ ಬೇಡ ಅವ್ರಿಗೆ. ಆದ್ರೆ ಆಮೇಲೆ ಬರ್ತಾರೆ ಡೆತ್ ಸರ್ಟಿಫಿಕೇಟ್. ಏನಿಲ್ಲ ಅಂದ್ರೆ ಒಂದು 5 ಸೆನ್ಸ್ ಆದ್ರೂ ಜಾಗ ಇರ್ತದೆ ಅವ್ರದ್ದು, ಆಗ ಬರ್ತಾರೆ. ಇಲ್ಲಾಂದ್ರೆ ಪಾಲ್ಪಟ್ಟಿ ಮಾಡುವಾಗ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಅದರಲ್ಲಿ ಇರ್ತದೆ ಹೆಸರು, ಅದಕ್ಕಾಗಿ ಬೇಕಾಗ್ತದೆ. ಆಗ ಮಾತ್ರ ನಾವು ಕೊಡೋದಿಲ್ಲ. ಅವರೇ ಬೇಡ ಅಂತ ಆದರೆ ಅವರ ಆಸ್ತಿ ಇವರಿಗೆ ಹಾಕಬೇಕು. ಹೌದು. ಈಗ ನೀವು ಇಲ್ಲಿ ಸೇರಿಸ್ಕೊಳ್ಳುವಾಗ ಏನಾದರೂ ಎಗ್ರಿಮೆಂಟು ಅಂಥದ್ದು ಏನಾದರೂ ಮಾಡ್ಕೊಳ್ಳುವ ಪದ್ಧತಿ ಇದೆಯಾ? ಇಲ್ಲ, ಅಂದರೆ ಒಂದು ಅವರ ಅಡ್ರೆಸ್ ಅದಿದೆಲ್ಲ ತಗೊಳ್ತೇವೆ ವಿನ
ಅದೆಲ್ಲ ಅಂಥದ್ದು ಕಂಡೀಷನ್ಸ್ ಏನಿಲ್ಲ ನಮಗೆ. ಬೇಕಾದರೆ ಮನೆಗೆ ಹೋಗ್ಬೋದು, ಏನೋ ಮನೇಲಿ ಏನೋ ಫಂಕ್ಷನ್ ಇದ್ದರೆ ಹೋಗಿ ಬರ್ಬೋದು, ಫ್ರೀಯಾಗಿ ಬಿಡ್ತೀವಿ. ಇದಂದರೆ ಬೇರೆ ಆಶ್ರಮದ ಥರ ಅಲ್ಲ ನಮ್ಮದು, ಫ್ರೀ ಬರ್ಡ್. ಯಾವಾಗ ಬೇಕಾದರೂ ಹೋಗ್ಬೋದು ಬರ್ಬೋದು, ಏನು ಸೆಕ್ಯೂರಿಟಿ ಏನಿಲ್ಲ ಅಂಥದ್ದು. ಅವರಂತೂ ನೆಮ್ಮದಿಯ ಜೀವನವನ್ನು ಮಾಡಬೇಕು. ಹೌದು ಹೌದು ಹೌದು. ಅವರಿಗೆ ಯಾವುದು ನೋವು ಇದೆಲ್ಲ ಬರಬಾರ್ದು. ಹೌದು ಹೌದು. ಯಾಕಂದ್ರೆ ಒಂದು ಮನೆಯ ಥರ ಒಂದು ವಾತಾವರಣದಲ್ಲಿ ಮನೆಯಲ್ಲಿ ಆದರೆ ಕೆಲಸ ಮಾಡಬೇಕಾಗುತ್ತೆ. ಇದು ಇಲ್ಲಿ ಅದು ಇಲ್ಲ. ಅದು ಇಲ್ಲ. ಹೆಚ್ಚಾಗಿ ಆಶ್ರಮಗಳಲ್ಲಿ ಕೆಲಸ ಮಾಡಬೇಕು, ನಮ್ಮದ್ರಲ್ಲಿ ಕೆಲಸ ಮಾಡಲಿಕ್ಕಿಲ್ಲ. ಇಲ್ಲ, ಸ್ನಾನ ಮಾಡಲಿಕ್ಕೇನೆ ಫೋರ್ಸ್ ಮಾಡಬೇಕು ಅವ್ರಿಗೆ, ಸ್ನಾನ ಮಾಡಿ. ಇದು ನಿಮಗೆ ಬೇರೆ ಬೇರೆ ಕೆಲಸದ ಒತ್ತಡದಿಂದ, ಒಂದು ಜಂಜಾಟದಿಂದ ಇದೊಂದು ಹೆವಿ ಅಂತ ಕಾಣ್ತದೆ ನಿಮಗೆ? ಇಲ್ಲ, ಮೊದಲು ಹೆವಿ ಅಂತ ಕಾಣ್ತಾ ಇತ್ತು. ಕೊರೋನಾ ನಂತರ ನಂದು ಬಿಸ್ನೆಸ್ ಅದು ಇದೆಲ್ಲ ಲಾಸ್ ಆಯಿತು. ನನಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಲಾಸಲ್ಲಿ ಹೋಯ್ತು ನನಗೆ. ಆಮೇಲೆ ನಾನು ಅಗ್ರಿಕಲ್ಚರ್ಗೆ ಬಂದೆ. ಈಗ ಎಲ್ಲ ಅಡಿಕೆ ತೋಟನೇ ಇರೋದು ನನಗೆ. ಈಗ ಸ್ವಲ್ಪ ಫ್ರೀನೇ. ಇಲ್ಲಿ ಸರ್ ಎಷ್ಟು ಎಕರೆ? 6 ಎಕರೆ. 6 ಎಕರೆ ಇದೆ. 6 ಎಕರೆ ಇದೆ. ಅದರಲ್ಲಿ 2,000 ಚಿಲ್ಲರೆ ತೆಂಗಿನ ಇದು ಅಡಿಕೆ ಮರ ಉಂಟು. ಅಂದ ಬಂದ ಇನ್ಕಮ್ ಸಾಕು. ನೀವು ಬರುವಾಗ ಬೋರ್ಡ್ ನೋಡಿದ್ರಲ್ಲ, ವಸ್ತು ರೂಪದಲ್ಲಿ ಮಾತ್ರ ನಮಗೆ ದೇಣಿಗೆ, ಹಣ ರೂಪದಲ್ಲಿ ಇಲ್ಲ. ಇಲ್ಲ, ಅದಂದರೆ ದುಡ್ಡಿನ ಆಸೆ ಬರಬಾರ್ದು ಮನುಷ್ಯ. ಸೇವೆಯಲ್ಲಿ ದುಡ್ಡೊಂದು ಬಂದರೆ ಆ ದುಡ್ಡಿನ ಹಿಂದೆನೇ ಹೋಗ್ತಾರೆ. ಹೆಚ್ಚಿನ ಆಶ್ರಮಗಳು ದುಡ್ಡನ್ನೇ ಕೇಳೋದು. ಹೌದು, ನಾವು ದುಡ್ಡು ಕೇಳೋದಿಲ್ಲ. ನಮಗೆ ಊಟಕ್ಕೆ ಕೊಡಿ, ಊಟದ ವಸ್ತು ಕೊಡಿ, ದಿನಸಿ ಕೊಡಿ, ಇದನ್ನೇ ಕೇಳೋದು. ನಿಮಗೆ ಡೋನರ್ಸ್ಗಳು ಇದ್ದಾರೆ? ಈಗ ಕೆಲವು ಪ್ರತಿ ತಿಂಗಳು ಅಕ್ಕಿ ಕಳಿಸೋರು ಇದ್ದಾರೆ ನಮಗೆ. ಹೌದು ಹೌದು. ಯಾರಾದ್ರೂ ಒಂದಿಬ್ರು ಹೆಸರು ಹೇಳ್ಬೋದು? ಒಡಿಯೂರಿದ್ದು ಕಳಿಸ್ತಾರೆ ಸ್ವಾಮೀಜಿಗಳು. ಮತ್ತೊಬ್ಬರು ಒಂದು ಫ್ಯಾಕ್ಟ್ರಿ ಅವ್ರು ಕಳಿಸ್ತಾರೆ. ಅವರು 7 ವರ್ಷ ಆಯಿತು. ಒಡಿಯೂರಿಂದ ಒಂದು 2 ವರ್ಷ ಆಯಿತು. ಮತ್ತೆ ಈಗ ಬರ್ತ್ಡೇ ಅದಕ್ಕೆ ಇದಕ್ಕೆಲ್ಲ ಬಾಕಿದ ಸಾಮಾನು ಬರ್ತಾ ಇದೆ. ಯಾಕಂದರೆ ಇದು ಆಶ್ರಮ ಅಂದರೆ ಅದು ಸೇವೆ. ಹೌದು, ಇದರಲ್ಲಿ ಇದು ವ್ಯವಹಾರ ಅಲ್ಲ. ವ್ಯವಹಾರಕ್ಕೆ ಪೇಮೆಂಟ್ ಇತ್ತು. ಮಂಗಳೂರಲ್ಲಿ ಬೇರೆನೇ ಇದೆ. ಈಗ ಇಲ್ಲೇ ಒಂದು ಪಕ್ಕದಲ್ಲೇ ಒಂದು ಆಶ್ರಮ ಉಂಟು. ಅದರಲ್ಲಿ ಜಾಯಿನ್ ಆಗಲಿಕ್ಕೆ 25 ಲಕ್ಷ ಅಂತೆ. ಪ್ರತಿ ತಿಂಗಳು ಫುಡ್ ಆ್ಯಂಡ್ ಅಕಾಮಿಡೇಷನ್ದು ಬೇರೆನೇ ಕೊಡಬೇಕು. ಅದು ಬೇರೆ ಟೈಪ್. ನಮ್ದು ಅದಲ್ಲ. ಇದು ಬಿಟ್ಟರೆ ಇಲ್ಲಿ ನಾವು ಆಲ್ಮೋಸ್ಟ್ ಈಗ ಬಸ್ ಸ್ಟ್ಯಾಂಡ್ ಟೈಪ್ ನಾವು ವ್ಯವಸ್ಥೆ ಇದು. ಇಲ್ಲ ಅಂದರೆ ಕ್ಯಾರ ಫುಟ್ ಬತ್ತು. ಇಲ್ಲಿಲ್ಲ ಇದ್ರೆ ಅವ್ರು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಬೇಕು. ಹೌದು, ಕೆಲವ್ರದ್ದು ಪರಿಸ್ಥಿತಿ ಹಾಗೆ ಇದೆ. ಎಲ್ಲರೂ ಅಂತಲ್ಲ, ಕೆಲವ್ರದ್ದು ಹಾಗೆ ಇದೆ. ಹೌದು ಹೌದು. ಅಂಥವ್ರಿಗೆ ಆಶ್ರಯ ಕೊಟ್ಟಿದ್ದೀರಿ. ಹೌದು. ಆದರೆ ಇದರಿಂದ ಕೆಪಾಸಿಟಿ ಜಾಸ್ತಿ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಡೊನೇಷನ್ ನಂಬಿ ಯಾವುದೇ ಆಶ್ರಮ ನಡೆಸಲಿಕ್ಕಾಗ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೇ. ದೊಡ್ಡದು ಎಷ್ಟು ಬೇಕಾದರೂ ಮಾಡ್ಬೋದು ಪಬ್ಲಿಕ್ ಡೊನೇಷನಿಂದ. ಅದು ನನಗೆ ಇಷ್ಟ ಇಲ್ಲ. ಅದು ಸರ್ವಿಸ್ ಅಂತ ಆಗೋದಿಲ್ಲ. ಹೌದು. ನಮ್ಗೆ ಯಾರಾದರೂ ಕೊಡೋದಿದ್ದರೆ ವಸ್ತು ರೂಪದಲ್ಲಿ ಕೊಡಿ ಅಂತ ಕೇಳೋದು ನಾವು. ಈಗ ಬೇರೆ ಬೇರೆ ಕಂಪನಿಗಳ CSR ಫಂಡ್ಗಳನ್ನು ಏನಾದರೂ ಟ್ರೈ ಮಾಡಿದ್ದುಂಟಾ? ಈಗ ನೋಡಿ, ಆ ಬಿಲ್ಡಿಂಗ್ ಆಗಿರೋದು ಅದೇ ಫಂಡಲ್ಲಿ. ಈಗ ಸ್ಟ್ರಿಕ್ಟ್ ಜಾಸ್ತಿ ಆಗಿದೆ. ಈಗ ಅಂದರೆ ಬಿಲ್ಡಿಂಗ್ ಆಗಿದೆ ಅಂತ CA ಸೈನ್ ಮಾಡಿ ಲೆಟ್ರ್ ಕೊಡಬೇಕು ಅವರಿಗೆ. ಆ ಫಂಡ್ ಮಿಸ್ಯೂಸ್ ಆಗುತ್ತೆ ಅಂದರೆ ಗೌರ್ಮೆಂಟಿಗೆ ಗೊತ್ತಿದೆ. ಖಂಡಿತ ನಮ್ಮಲ್ಲಿ ಯೂಸ್ ಆಗಿದೆ. ಬಾಕಿ ಕಡೆ ಮಿಸ್ಸಿಂಗ್. ಹೌದೌದು. ಇದು ಮೆಡ್ರಾಸ್ನವ್ರು ಕೊಟ್ಟದ್ದು. ಈ ರೀತಿಯ ವ್ಯವಸ್ಥೆಯಲ್ಲಿ ನಾವು ಆಶ್ರಮ. ಇದಕ್ಕೆ ಪರ್ಮಿಷನ್ ಎಲ್ಲ ಹೇಗೆ? ಪರ್ಮಿಷನ್ ಅಂದರೆ ನಮ್ಮದು ಇದರಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ನೋಡಿ. ಎಲ್ಲಿ? ಸಬ್ ರಿಜಿಸ್ಟರ್ಡ್ ಆಫೀಸಲ್ಲಿ. ಇಲ್ಲಿ ಅಂದರೆ ಕೆಲವರು ಸ್ವಲ್ಪ ದಿವಸ ಇರ್ತಾರೆ, ಹೋಗ್ತಾರೆ. ಹೌದು. ಪರ್ಮಿಷನ್ ಅಂದರೆ ಮೆಂಟಲ್ ಪೇಷಂಟ್ ಇದ್ದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ಬೇಕು. ಮೆಂಟಲ್ ಪೇಷಂಟ್. ಹೌದು ಹೌದು. ಬಾಕಿ ಇದೆಲ್ಲ ಅದೇನೋ ಇದೆಲ್ಲ ಲೀವ್ ಟುಗೆದರ್ ಅಂತ ಏನೋ, ಅದಕ್ಕೇನು ಹೇಳೋದು, ಯಾರು ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಇರ್ಬೋದು ಸಂವಿಧಾನದ ಪ್ರಕಾರ. ಅವರ ಇಚ್ಛೆಯಿಂದ ಯಾರು ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಇರ್ಬೋದು. ಅಲ್ಲ, ಈ ಕೆಲವೊಂದು ಸಂದರ್ಭಗಳಲ್ಲಿ ಅದು ಪರ್ಮಿಷನ್ ಬೇಕು. ಫಾರಿನ್ ಫಂಡ್ ಎಲ್ಲ ಫಂಡ್ ಕಲೆಕ್ಷನ್ಗೆ ಅಂದ್ರೆ ಎಲ್ಲ ಪರ್ಮಿಷನ್ ಬೇಕಾಗ್ಬೇಕು. ನಮಗೆ ಇದೇ ಬೇಡ. ನಮ್ಮ ಇದರಿಂದಾನೇ ಈಗ ಮನೆಯಲ್ಲಿ ಊಟ ಹಾಕೋ ಬದಲು ಇಲ್ಲಿ ಆಗ್ತಿದ್ದೀವಿ ಅಷ್ಟೇ. ಹೌದು.
ಅದಕ್ಕಾಗಿ ಪರ್ಮಿಷನ್ ಅಗತ್ಯ ಇಲ್ಲ. ಆದರೆ CSR ಫಂಡ್ ಅದು ಇದೆಲ್ಲ ಅಂಥದ್ದು ಇದೆ ನೋಡಿ, ಅದಕ್ಕೆಲ್ಲ ಪರ್ಮಿಷನ್ ಬೇಕಾಗ್ತದೆ. ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಟ್ರಸ್ಟ್ ರಿಜಿಸ್ಟ್ರೇಷನ್. ಆಮೇಲೆ ಮಕ್ಕಳು ಮತ್ತು ಮೆಂಟಲ್ ಪೇಷಂಟ್ ಇವರೆಲ್ಲ ಸಾಕಬೇಕಾದ್ರೆ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ಬೇಕು. ಎಲ್ಲ ಪರ್ಮಿಷನ್ಗಿಂತ ಮೇನ್ ಹ್ಯುಮ್ಯಾನಿಟಿ, ಮಾನವೀಯತೆ. ದುಡ್ಡು ಕೊಟ್ಟರೆ ಯಾರು ಎಂಥ ಪರ್ಮಿಷನ್ ಕೊಡ್ತಾರೆ? ಅದು ಯಾವ ಸರ್ಕಾರಿ ಇಲಾಖೆ ಕೊಡ್ತಾರೆ, ಅದರಲ್ಲಿ ಈ NRI ಫಂಡ್ ಕೆಲವರು ಬರೀ ರೂಮಲ್ಲಿ ಕೂತು ಪೇಪರ್ ವರ್ಕ್ ಮಾಡಿ ತಗೊಂಡದ್ದು ಇದೆ. ಇದೆ, ಖಂಡಿತ ಇದೆ. ಪರ್ಮಿಷನ್ ಎಲ್ಲ ಪರ್ಮಿಷನ್ ಇರ್ತದೆ ಅವ್ರು. ಹೌದು, ಅಲ್ಲಿ ನಿಜವಾಗಿ ಇರುವುದಿಲ್ಲ, ಪೇಪರಲ್ಲಿ ಇರ್ತದೆ. ಅಂದರೆ ಎನಿ ಟೈಮ್ ನಾನು ಮುಚ್ಬೋದು ಇದನ್ನು, ಬೇಡ ಅಂತ ಆದರೆ ಎನಿ ಟೈಮ್ ಮುಚ್ಬೋದು. ಅದೇ ಮನಸ್ಸು ಬರೋದಿಲ್ಲ. ಈಗ ಇಂಥ ಸಂಸ್ಥೆಗಳನ್ನು ನಡೆಸುವುದು ಕಷ್ಟ ಅಂತ ಅನಿಸ್ತದ? ಒಬ್ಬೊಬ್ಬರದ್ದು ಒಂದೊಂದು ಮೆಂಟಾಲಿಟಿ. ಈಗ ಪ್ರತಿಯೊಬ್ಬರ ಮೆಂಟಾಲಿಟಿಗೂ ಅಡ್ಜಸ್ಟ್ ಹಾಕೊಂಡು ಹೋಗ್ಬೇಕು ನಾನು. ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಮನೆಯಲ್ಲಿದ್ದರೆ ಮನೆಯವರನ್ನ ಮೆಂಟಾಲಿಟಿ ಗೊತ್ತಿರ್ತದೆ ನಮಗೆ. ಇದು ಹೊಸೊಬ್ಬರು ಅಂದರೆ ಸಾಧಾರಣ 1 ತಿಂಗಳು ಅಬ್ಸರ್ವೇಷನಲ್ಲೇ ಇರ್ತೀವಿ ನಾವು, ಜನ ಹೇಗೆ ಅಂತ. ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಏನಾದ್ರು ಬೇಕಾ? ವೆನ್ಲಾಕ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ನೀವು ಕರ್ಕೊಂಡು ಹೋಗಿ? ಹೌದೌದು. ಎಲ್ರಿಗೂ ಆದರೆ ಆರೋಗ್ಯ ಸಮಸ್ಯೆ ಬಂದರೆ ವೆನ್ಲಾಕ್ ಗೌರ್ಮೆಂಟ್ ಹಾಸ್ಪಿಟಲ್. ಎಲ್ಲಿಗೆ ಡಾಕ್ಟರ್ಗಳು ಬರುವಂಥದ್ದು? ಮೊದಲು ಬರ್ತಾ ಇದ್ರು ಪ್ರೈವೇಟ್ ಕಾಲೇಜ್ನವರೆಲ್ಲ. ಅವ್ರದ್ದು ಪ್ರಾಬ್ಲಮ್ ಏನಂದರೆ ಅವ್ರದ್ದು ಇನ್ಸ್ಪೆಕ್ಷನ್ ಬರುವಾಗ ಇಲ್ಲಿ ಪೇಷಂಟ್ ಕಳಿಸ್ಬೇಕು ಅವರಿಗೆ, ಅಲ್ಲಿ ಜನ ಭರ್ತಿ ಅದು ನಮಗೆ ಕಿರಿಕಿಯಾಗಿ. ಹೌದು, ಅಲ್ಲಿ ಸರಿ ಊಟ ಕೊಡೋದಿಲ್ಲ ಅವರು. ನಮ್ಮಲ್ಲಿ ಜಾಸ್ತಿ ಇರೋದು ನಾನ್ ವೆಜ್ ಆಶ್ರಮಗಳೇ ಕಡಿಮೆ. ಹೌದು, ಜಾಸ್ತಿ ಜನ ಇಲ್ಲಿಗೆ ಬರೋದು ಯಾಕಂದರೆ ನಾನ್ ವೆಜ್ ಇದೆ ಅಂತ. ನಮ್ಮಲ್ಲಿ ವೆಜ್ ಮಾಡಿದರೆ ಊಟನೇ ಮಾಡೋದಿಲ್ಲ. ಒಂದು ವೆಜಿಟೇರಿಯನ್ ಒಂದು 2-3 ಜನ ಇರೋದು ಅಷ್ಟೇ, ನಾನ್ ವೆಜ್ನವರೇ ಜಾಸ್ತಿ. ಈಗ ನಿಮಗೆ ಈ ಮೀನು ಅದು ಇದೆಲ್ಲ ಸಪ್ಲೈ ಇಲ್ಲಿ ಆಟೋದಲ್ಲಿ ಬರ್ತದೆ. ಅವರೇ ನಮ್ಮ ಮಾಮೂಲಿ ನಮಗೆ ಅಂದರೆ ಜಾಸ್ತಿ ಅನ್ನ ಮಾತ್ರನೇ ಜಾಸ್ತಿ, ಬಾಕಿದ್ದೆಲ್ಲ ಲಿಮಿಟ್. ನಮಗೆ ಅದೆಲ್ಲ ಮೀನೆಲ್ಲ ಫ್ರೀ ಬರೋದಿಲ್ಲಲ್ಲ. ಇಲ್ಲ, ಅದನ್ನು ಲಿಮಿಟ್ ಮಾಡಬೇಕು. ಹೌದೌದು. ಅದನ್ನು ನೀವು ಪರ್ಚೇಸೇ ಮಾಡಬೇಕು. ಹೌದು, ಅನ್ನ ಎಷ್ಟು ಬೇಕಾದರೂ ಅಷ್ಟು. ಇಲ್ಲಿ ನೋಡಿ, ಹಿಂದೆ ಹೊರಗಡೆ ಒಂದು 20-25 ನಾಯಿಗಳಿದೆ. ಈ ಉಳಿದದ್ದೆಲ್ಲ ಅದು ತಿಂತದೆ. ಅದು ನಾವು ಸಾಕಿದ್ದಲ್ಲ, ಎಲ್ಲ ತಂದು ನಾಯಿ ಇಲ್ಲೇ ಬಿಡೋದು ಗೇಟ್ ಹತ್ರ ಮರಿ ಹಾಕಿದ. ಹೌದು, ಹೇಗೋ ಆಶ್ರಮ ಮನುಷ್ಯರೊಟ್ಟಿಗೆ ಅವರು ಇರಲಿ. ಹೌದು. ಸರಿ, ಹರೀಶ್ ಪೆರಗಡೆ ಅವರೇ, ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ. ಏನಾದರೂ ಸಲಹೆ ಸಹಕಾರ ಇದ್ದರೆ ಅವರ ಮೊಬೈಲ್ ನಂಬರು, ಇವರ ವಿಳಾಸವನ್ನೆಲ್ಲ ನಾವು ಹಾಕ್ತೇವೆ. ಅವರೊಂದಿಗೆ ನೇರವಾಗಿ ವೀಕ್ಷಕರು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ತೆ. ನಿರಂತರ ಸುದ್ದಿ